Dr. Shrishal GB, PS to Honorable Minister for Small Scale Industries and Public Enterprises. So thank you so much for being with us. Such an honor to have you here. So I'd like to ask you to address the gathering, sir. ಎಲ್ಲರಿಗೂ ನಮಸ್ಕಾರ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದರೆ ಮಾತೆ ಮತ್ತು ಮಾತೃಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದವು ಅಂತ. ಈ ದೇಶ ಸೇವೆಯಲ್ಲಿ ಅಂದರೆ ಈ ಸರ್ವಿಂಗ್ ಟು ದ ನೇಷನ್ ಆ ಕಾರ್ಯಕ್ರಮವನ್ನು ಉತ್ಕೃಷ್ಟ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳೇ ಮತ್ತು ಖಾದಿ ಮತ್ತು ಗ್ರಾಮೋದ್ಯೋಗ ಸಂಘದ ಅದರದ್ದು CEO ಆದಂಥ ನಟೇಶ್ ಅವರೇ ಮತ್ತು ತಮ್ಮ ಜೀವನವನ್ನು ಪ್ರಕೃತಿಗೆ ಅರ್ಪಿಸಿಕೊಂಡಂಥ ಪ್ರಕೃತಿ ಪ್ರಸನ್ನ ಅವರೇ ಮತ್ತು AK ಕ್ರಿಯೇಷನ್ ಆದಿತ್ಯ ಆ್ಯಂಡ್ ಟೀಮ್ ಹಾಗೂ ಈ ಒಂದು ನಾನು ಹಾಕಿಕೊಂಡಂಥ ಸಸ್ಟೈನಬಲ್ ಡ್ರೆಸ್ಸನ್ನು ಅಚ್ಚುಕಟ್ಟಾಗಿ ಸ್ಟಿಚ್ ಮಾಡಿದಂಥ ಪ್ರಶಾಂತ್ ಹಿರೇಮಠ್ ದಿ ತಾತ್ವಿಕ ಫ್ಯಾಷನ್ಸ್ ಅವರೇ ಹಾಗೂ ಈ ಪಾರ್ಟ್ನರ್ಸ್ ಆಫ್ ದಿಸ್ ಫಂಕ್ಷನ್ ಸೀಸನ್ 2 ಇಕೋ ಕೋಚರ್ ರನ್ವೇ ಮೀಡಿಯಾ ಪರ್ಸನ್ಸ್ ಆ್ಯಂಡ್ ಆಲ್ ದ ಪಾರ್ಟಿಸಿಪೆಂಟ್ಸ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಿಲಿಟಿ ಅಂದರೆ ಸುಸ್ಥಿರ ಅಭಿವೃದ್ಧಿ. ನೀವು ಯಾಕೆ ಬಂದಿದ್ದೀರಿ, ಏನು ಕಾರ್ಯಕ್ರಮದ ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ ಏನಂತ ತಮಗೆ ಹೇಳಿಕೊಡ್ಲಿಕ್ಕೆ ಒಂದೆರಡು ಮಾತುಗಳನ್ನು ನಾನು ಆಡಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಜಗತ್ತಿಗೆ ಕೊಡ್ತಕ್ಕಂಥ ವೇಸ್ಟ್ ಅಷ್ಟು ಪರ್ಸೆಂಟೇಜ್ ನಾವು ಕೊಡ್ತಾ ಇದ್ದೀವಿ ಎವ್ರಿ ಇಯರ್. ಅದರ ಜೊತೆಗೆ ನಾವು 10% ಆಫ್ ಗ್ಲೋಬಲ್ ಎಮಿಷನ್ಸ್ ಈಸ್ ಕಮಿಂಗ್ ಫ್ರಮ್, ಸೊ ವಿ ಆರ್ ನಾಟ್ ಯೂಸಿಂಗ್ ಸಚ್ ಪ್ರಾಡಕ್ಟ್ಸ್ ವಿಚ್ ಈಸ್ ರೀಯೂಸಬಲ್. ಈಗಾಗಲೇ ಖಾದಿ ಬಗ್ಗೆ ನಮ್ಮ CEO ಅವರು ನಿಮಗೆ ಬಹಳಷ್ಟು ಹೇಳಿದ್ದಾರೆ. ಇಂತಹ ಫ್ಯಾಬ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ನಮಗೆ ಆಗ್ತಕ್ಕಂಥ ಲಾಭಗಳು. ಅದೇ ರೀತಿ ನಿಮಗೆ ಗೊತ್ತಿರಲಿ, ನಾವು ಹಾಕಿಕೊಳ್ತಕ್ಕಂಥ ಸಿಂಥೆಟಿಕ್ ಅಥವಾ ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್ಸನ್ನು ನಾವು ವಿಯರ್ ಮಾಡೋದ್ರಿಂದ, ಅದನ್ನು ಹಾಕಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ದುಬಾರಿಯನ್ನು ಕೊಡುತ್ತೆ. ಅದೇ ರೀತಿಯಾಗಿ 1.6 ಲೀಟರ್ ಪರ್ ಟನ್ ನಾವು ಯಾವುದೇ ಒಂದು ಈ ಸಿಂಥೆಟಿಕ್ಕನ್ನು ಯೂಸ್ ಮಾಡಬೇಕಾದಾಗ ಯೂಸ್ ಮಾಡ್ತಕ್ಕಂಥ ವಾಟರ್. ಸೊ ಇದು ಕೂಡ ನಾವು ನೇಚರ್ಗೆ ಮಾಡ್ತಕ್ಕಂತಹ ದ್ರೋಹ ಅಂತ ನಾನು ಹೇಳಿ ಬಯಸ್ತೀನಿ. ಅದೇ ರೀತಿಯಾಗಿ ಮುಂದಿನ 2033ರಲ್ಲಿ ಟೋಟಲ್ 1 ಲ್ಯಾಕ್ ಗ್ರೀನ್ ಜಾಬ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ಸಸ್ಟೈನಬಿಲಿಟಿಯ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ನಾವು ಹೊಂದಿದ್ದೀವಿ. ಟೋಟಲ್ $9 to 10 ಬಿಲಿಯನ್ US ಡಾಲರ್ ಒಟ್ಟು ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ನಾವು ಮಾಡಲಿಕ್ಕೆ ಇದನ್ನು ಸಸ್ಟೈನಬಲ್ ಮಟೀರಿಯಲ್ಸು ಮತ್ತು ಮೋಟಿವೇಶನ್ ಏನಪ್ಪ ಅಂತಂದರೆ ಈಕೋ ಫ್ರೆಂಡ್ಲಿ ಫ್ಯಾಬ್ರಿಕನ್ನು ಯೂಸ್ ಮಾಡ್ತಕ್ಕಂಥ ಇಲ್ಲಿವರೆಗೂ ನೀವು ನೋಡಿದಂತಹ ಈ ಇವೆಂಟ್ಗಳಲ್ಲಿ ಅವರು ಹಾಕಿಕೊಂಡಂತಹ ಎಲ್ಲ ಬಟ್ಟೆಗಳು ಐದರ್ ಸಿಲ್ಕ್, ಕಾಟನ್ ಆರ್ ವೂಲ್ ಮತ್ತು ಬ್ಯಾಂಬೂ ಮತ್ತು ಲೆಸ್ ವಾಟರ್ ಯೂಸ್ ಮಾಡ್ತಕ್ಕಂಥ ಬ್ಯಾಂಬೂ ಪ್ರಾಡಕ್ಟ್ಸು ಮತ್ತು ಅದರ ಜೊತೆಗೆ ಆರ್ಗ್ಯಾನಿಕ್ ಕಾಟನ್ ಕೂಡ ಇದೆ. ಆರ್ಗ್ಯಾನಿಕ್ ಕಾಟನ್ ಈಸ್ ವಿಚ್ ವಿ ಡಿಡ್ ನಾಟ್ ಯೂಸ್ ಎನಿ ಪೆಸ್ಟಿಸೈಡ್ಸ್. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮಾರ್ಕೆಟಲ್ಲಿ ನಾವು ನಮ್ಮ ಪರಿಸರವನ್ನು ಮತ್ತು ಪ್ರಕೃತಿಯನ್ನು ಬೆಳೆಸುವುದರೊಂದಿಗೆ ನಮ್ಮ ಜೀವನವನ್ನು ಹಸನಾಗಿ ಇಟ್ಟುಕೊಳ್ಳಬಹುದು ಅಂತ. ಇದರ ಜೊತೆಗೆ ಜ್ಯೂಟ್ ಬೇಸ್ಡ್ ಫ್ಯಾಬ್ರಿಕ್ಸನ್ನು ಯೂಸ್ ಮಾಡೋದಕ್ಕೆ ನಾವು ಮುಂದುವರಿಬೇಕು. ನಿಮಗೆ ಗೊತ್ತಿದೆ ಇಲ್ವೋ, $177 ಮಿಲಿಯನ್ ನಾವು ಈಗಾಗಲೇ ರೀಯೂಸಬಲ್ ಮತ್ತು ಬಯೋಡಿಗ್ರೇಡಬಲ್ ಪ್ರಾಡಕ್ಟ್ಸನ್ನು ಭಾರತದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಅದು ನಮಗೆ ಹೆಮ್ಮೆ. ಸೊ ಆದ್ದರಿಂದ ಭಾರತದಲ್ಲಿ ನಾವು ಇರ್ತಕ್ಕಂಥ ಇಂತಹ ಕಾರ್ಯಕ್ರಮಗಳಿಗೆ ನಾವು ಯಾವುದೇ ಈಗಾಗಲೇ ವಾಟರ್ ಬೇಸ್ಡ್ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸನ್ನು ಕೂಡ ನಾವು ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಶದಲ್ಲಿ ಇಡೀ ಜಗತ್ತಿನ 16% ಪಾಪ್ಯುಲೇಷನನ್ನು ಹೊಂದಿದಂಥ ನಮ್ಮ ದೇಶ, ನಾವು ಪ್ಯೂರ್ ಕುಡಿಯುವ ನೀರು ಇರತಕ್ಕಂಥದ್ದು ಕೇವಲ 4%. ಸೊ 4% ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಈ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದ್ರಿಂದ 91% ಲೆಸ್ ವಾಟರನ್ನು ಯೂಸ್ ಮಾಡ್ಬೋದು. ಸೊ ಇಂತಹ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕಂತ ನನಗೆ ಅನಿಸ್ತು. ಇದರ ಜೊತೆಗೆ ಸರ್ಕ್ಯುಲರ್ ಎಕಾನಮಿ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ ಇದರಿಂದ. ಸೊ ನಾವು ಈಗಾಗಲೇ ಡಿಸೈನರ್ ಫಾರ್ ಲಾಂಜೆವಿಟಿ ಮತ್ತು ಟೇಕ್ ಬ್ಯಾಕ್ ಪ್ರೋಗ್ರಾಮ್ಸನ್ನು ಅನೇಕ ಕಂಪನಿಗಳು ಕೂಡ ಮಾಡ್ತಾ ಇದ್ದಾವೆ. ಯಾವುದ್ಯಾವುದು ಪೆಟಗೋನಿಯಾ ಮತ್ತು H&M, they are encouraging purchasing reback their products.
ಯಾವುದು ಫ್ಯಾಬ್ರಿಕ್ಸನ್ನು. ಇಂಡಿಯನ್ ಕಂಪನೀಸ್ ಕೂಡ ಅದರ ಆ ಒಂದು ಯತ್ನದಲ್ಲಿ ಮುಂದುವರಿಬೇಕು ಅಂತ ನಮ್ಮ ಯೋಚನೆ ಇದೆ. ಸೊ ಇಂತಹ ಅನೇಕ EPR ಕಾರ್ಯಕ್ರಮ ಕೂಡ ಇದೇ ರೀತಿ ಬೆಂಗಳೂರಲ್ಲಿ ಅನೇಕ ಇಂತಹ ವರ್ಕ್ಶಾಪ್ಗಳು ಕೂಡ ಆಗ್ತವೆ. ನಿಮಗೆ ಕವಡಿ ಕ್ವಿಟ್ ವರ್ಕ್ಶಾಪ್ ಇರ್ಬೋದು, ನಿಮಗೆ ಸಿಲ್ಕ್ ರೂಟ್ ಟೇಲ್ಸ್, ಇದು ಎ ಡೇ ಟೂರ್ ಫ್ರಮ್ ಬ್ಯಾಂಗ್ಳೂರ್ ಟು ರಾಮನಗರ ಆ್ಯಂಡ್ ಚನ್ನಪಟ್ಟಣ ಎಕ್ಸ್ಪ್ಲೋರಿಂಗ್ ದ ಸಿಲ್ಕ್ ಇಂಡಸ್ಟ್ರಿ, ಇದು ಕೂಡ ಇದೆ. ಜೊತೆಗೆ ಸಾರಿ ವೀವಿಂಗ್ ಆ್ಯಂಡ್ ಶ್ರೀರಂಗಪಟ್ಟಣ ಟೂರ್ ಕೂಡ ಇದೆ. ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳ್ರಿ. ನಾನು ನಿಮಗೆ ಏನು ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈಗಾಗಲೇ ನಮ್ಮ ದ ಯುನಿಕ್ ಅಪಾರ್ಚುನಿಟಿ ಇನ್ ದಿಸ್ ಪ್ರೋಗ್ರಾಮ್ ಈಸ್ 85% ಆಫ್ ದಿ ಶಾಪರ್ಸ್ ಆಲ್ರೆಡಿ ನಮ್ಮ ಒಂದು ಸಸ್ಟೈನೇಬಲ್ ಪ್ರಾಡಕ್ಟ್ಸಿಗೆ ಪ್ರಯಾರಿಟೈಸ್ ಮಾಡಿದ್ದಾರೆ. ಸೊ ಅದು ನಮ್ಮ ಒಂದು ಎಥಿಕಲ್ ಪ್ರಾಡಕ್ಟ್ಸನ್ನು ಇಂಪ್ರೂವ್ ಮಾಡೋದಕ್ಕೆ, ಪ್ರಮೋಷನ್ ಮಾಡೋದಕ್ಕೆ ಇದು ಒಂದು ಅದ್ಭುತವಾದ ಕೊಡುಗೆ ನಮ್ಮ ದೇಶದಲ್ಲಿ ಸಿಗ್ತಾ ಇದೆ. ಸೊ ವಿ ಆರ್ ನಾಟ್ ಓನ್ಲಿ ಸಸ್ಟೈನೇಬಲ್, ವಿ ಶುಡ್ ಬಿಕಮ್ ಸ್ಮಾರ್ಟ್ ಸಸ್ಟೈನೇಬಿಲಿಟಿಯನ್ನು ನಾವು ಅಪ್ಪಿಕೊಳ್ಳಬೇಕಾಗಿದೆ. ಸೊ ಅದರಿಂದ ಟು ಮೈ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಐ ವುಡ್ ಲೈಕ್ ಟು ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಆಲ್ ದ ಗೆಸ್ಟ್ಸ್, ನಾವು ಈ ಜಗತ್ತಿಗೆ ಏನಾದರೂ ಕೊಡಬೇಕಾಗಿದೆ ಅಂದರೆ, ಒಬ್ಬರು ಹಿರಿಯರು ತಜ್ಞರು ಒಂದು ಮಾತು ಹೇಳ್ತಾರೆ, ಏನಂದರೆ ಈ ಜಗತ್ತಿನಲ್ಲಿ ನಾನೊಬ್ಬ ಒಳ್ಳೆಯವನಾದರೆ ಒಬ್ಬ ಮೂರ್ಖ ಕಡಿಮೆಯಾದಂತೆ. ನಾನು ಒಬ್ಬ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ಎಲ್ಲ ಜಲಚರಗಳು, ಸಮುದ್ರದಲ್ಲಿ ಇರ್ತಕ್ಕಂಥ ಜಲಚರಗಳಿಗೆ ಸುಮಾರು ಮೆಟ್ರಿಕ್ ಟನ್ಗಳಷ್ಟು ಪ್ಲಾಸ್ಟಿಕ್ಕು ಮತ್ತು ಸಿಂಥೆಟಿಕ್ ಹೋಗ್ತಾ ಇದೆ. ಆದ್ದರಿಂದ ನಾವು ಬದುಕಬೇಕು, ಬದುಕಲು ಬಿಡಬೇಕು. ಆದ್ದರಿಂದ ನಾವು ಈ ಜಗತ್ತಿಗೆ, ಮುಂದಿನ ಪೀಳಿಗೆಗೆ, ಭವಿಷ್ಯಕ್ಕೆ, ಸುಸ್ಥಿರವಾದಂಥ ಅಭಿವೃದ್ಧಿಗೆ ಕಾರಣವಾದಂಥ ಇಂತಹ ಕಾರ್ಯಕ್ರಮಗಳನ್ನು ನಡಿಬೇಕು. ಇಂಥ ಕಾರ್ಯಕ್ರಮಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬೇಕಾದಷ್ಟು ಜನ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆತಂದಿದ್ದಕ್ಕಾಗಿ AK ಕ್ರಿಯೇಷನ್ಸು, ಪ್ರಕೃತಿ ಪ್ರಸನ್ನ ಅವರಿಗೂ, CEO ನಮ್ಮ ನಟೇಶ್ ಅವರಿಗೂ, ಹಾಗೂ ಇಲ್ಲಿ ಕುಳಿತಂಥ ಎಲ್ಲ ಗಣ್ಯಮಾನ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂಥ ಕಾರ್ಯಕ್ರಮಗಳು ಭಾರತದ ಉಜ್ವಲ ಭವಿಷ್ಯಕ್ಕೆ ಹಾಗೂ ಈ ಎಲ್ಲ ಇಂತಹ ಪ್ರಾಡಕ್ಟು ಈಗ ಮಾಡಿದಂಥ ಸ್ಫುರದ್ರೂಪಿ ಹೆಣ್ಣು ಮಕ್ಕಳು ಬರ್ತಾ ಇದ್ದರೆ ಇಡೀ ದೇಶವೇ, ದೇಶದ ಹೆಣ್ಣು ಮಕ್ಕಳೇ ಎದ್ದು ನಿಂತಂತೆ ಇರ್ತು. ಈ ಹೆಣ್ಣು ಮಕ್ಕಳೇ ತಯಾರಿಸ್ತಕ್ಕಂಥ ಕರ್ನಾಟಕದಲ್ಲಿ 15,000 ಆರ್ಟಿಸನ್ಸ್ ಇದ್ದಾರೆ. ನಿಮಗೆ ಗೊತ್ತಿರಲಿ. ಇದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳ ಮಾಡಲಿಕ್ಕೆ ನಮ್ಮ CEO ಇರ್ಬೋದು ಅಥವಾ ನಮ್ಮ ಮಿನಿಸ್ಟರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಶರಣಬಸಪ್ಪ ದರ್ಶನಾಪುರ್ ಸರ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಆಗಬೇಕು. ನಾವು ಕೂಡ ಈ ಒಂದು ದೇಶಕ್ಕೆ ದೇಶ ಸೇವೆಯನ್ನು, ಸೈನಿಕರು ಬಾರ್ಡರಲ್ಲಿ ನಿಂತು ಮಾಡಿದರೆ ನಾವು ದೇಶೀಯ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಿ ನಾವು ಮುನ್ನುಗ್ತೇವೆ. ಈ ದೇಶಕ್ಕೆ ನಾವು ಕೂಡ ನಮ್ಮ ಕೊಡುಗೆಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಶಪಥವನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ನಿಮಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.